ಪ್ರಮುಖವಾದಂಥ ಒಂದು ಆಕರ್ಷಣೆ ಅಂತ ಹೇಳಿದರೆ ಜಂಬೂ ಸವಾರಿ. ಈ ಜಂಬೂ ಸವಾರಿಯಲ್ಲಿ ಪ್ರತಿ ವರ್ಷ ತಮಗೆಲ್ಲ ಗೊತ್ತಿದೆ, ಅರ್ಜುನ ಆನೆ ಸುಮಾರು 8 ಸಲ ಇವತ್ತು ಅಂಬಾರಿಯನ್ನು ಹೊತ್ತು 750 kg ಇವತ್ತು ಅಧಿದೇವತೆ ಚಾಮುಂಡೇಶ್ವರಿಯ ವಿಗ್ರಹವನ್ನು ಹೊತ್ತು ಇವತ್ತು ಆ ಒಂದು ಮಹೋತ್ಸವದಲ್ಲಿ ಭಾಗವಹಿಸಿದ್ದು ನಮಗೆಲ್ಲ ನೆನಪಿದೆ. ಇವತ್ತು ದುರದೃಷ್ಟವಶಾತ್ ಅರ್ಜುನ್ ನಮ್ಮ ಮಧ್ಯದಲ್ಲಿ ಇಲ್ಲ. ಅರ್ಜುನ್ಗೆ ನಾನು ಸ್ಮರಿಸುತ್ತಾ, ಅರ್ಜುನ್ ಹೆಸರಿನಲ್ಲಿ ಕಾವಾಡಿಗರಿದ್ದಾರೆ, ಇಲ್ಲಿ ಮಾವುತರಿದ್ದಾರೆ, ಅವರಿಗೆ ಇವತ್ತು ಯಾರು ಉತ್ತಮವಾಗಿ ಆನೆ ಸೆರೆ ಹಿಡುವಂಥ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರಿಗೆ ಪ್ರಶಸ್ತಿ ಕೊಡುವಂಥದ್ದು ಅರ್ಜುನ ಹೆಸರಿನಲ್ಲಿ ನಾವು ಈ ವರ್ಷ ಪ್ರಾರಂಭ ಮಾಡಿದ್ದೇವೆ. ಇವತ್ತು ವೇದಿಕೆ ಮೇಲೆ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತೇವೆ. ಮತ್ತು 2 ಕಡೆ ಸ್ಮಾರಕ ಮಾಡಿದ್ದೇವೆ. ಇವತ್ತು ಎಸಳೂರಲ್ಲಿ ಒಂದು ಸ್ಮಾರಕ ಮಾಡಿದ್ದೇವೆ, ಬಳ್ಳಿಯಲ್ಲಿ ಒಂದು ಸ್ಮಾರಕ ಮಾಡಿದ್ದೇವೆ. ಬಳ್ಳಿ ಸ್ಮಾರಕ ನಾನು ಉದ್ಘಾಟನೆ ಮಾಡಿದ್ದೇನೆ, ಎಸಳೂರ ಸ್ಮಾರಕ ಕೆಲವೇ ದಿವಸಗಳಲ್ಲಿ ಉದ್ಘಾಟನೆ ಮಾಡ್ತೇನೆ. ಹೀಗಾಗಿ ಮೊದಲಿನಿಂದಲೂ ನಮ್ಮದೇನೊಂದು ಸಂಪ್ರದಾಯ ಇದೆ. ಹಿಂದೆ ಇವತ್ತು ಜಯಚಾಮರಾಜೇಂದ್ರ ಮಹಾರಾಜರಿದ್ದಾಗಿ ನಡ್ಕೊಂಡು ವಿಜಯನಗರ ಅರಸರ ಕಾಲದಿಂದಲೂ ಈ ಒಂದು ದಸರಾ ಮಹೋತ್ಸವ ಇಡೀ ಜಗತ್ತಿನಲ್ಲಿ ವಿಶಿಷ್ಟವಾಗಿ ಆಚರಣೆ ಮಾಡುವಂಥದ್ದು. ನಮ್ಮ ಕರ್ನಾಟಕ ರಾಜ್ಯ ಮೈಸೂರಿನ ದಸರಾ ಸಾವೊಂದು ನಿಮಿತ್ತ ಈ ವರ್ಷವೂ ಸಹಿತ ಇವತ್ತು 9 ಆನೆಗಳು ಈಗ ಇಲ್ಲಿಂದ ಮೈಸೂರಿಗೆ ಹೋಗ್ತಾ ಇದ್ದಾವೆ, ಅರಮನೆ ನಗರಿಗೆ ಹೋಗ್ತಾ ಇದ್ದಾವೆ. ಇನ್ನೂ ಸುಮಾರು 5 ಆನೆಗಳು ನಾವು ಕಳಿಸ್ಲಿಕ್ಕೆ ಇಲ್ಲಿಂದ ವ್ಯವಸ್ಥೆ ಮಾಡಿದ್ದಾರೆ. 2 ಆನೆಗಳು ರಿಸರ್ವಲ್ಲಿ ಇಕ್ಕಬೇಕು ಅಂತ ನಾನು ಹೇಳಿದ್ದೇನೆ. ಅವಕ್ಕೆ ಉತ್ತಮ ರೀತಿಯಲ್ಲಿ ತರಬೇತಿ ಕೊಟ್ಟು ಆಹಾರ ಕೊಟ್ಟು ಒಂದು ಒಳ್ಳೆಯ ರೀತಿಯಿಂದ ಈ ದಸರಾ ಮಹೋತ್ಸವ ಆಚರಣೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ಒಂದು ತಾಕೀತು ನಮ್ಮ ಸೂಚನೆಯನ್ನು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ. ದಸರಾ ಮಹೋತ್ಸವ ಮತ್ತು ಅರಣ್ಯ ಇಲಾಖೆ ನಮ್ಮದೆಲ್ಲ ಅನ್ಯೋನ್ಯವಾದಂಥ ಒಂದು ಸಂಬಂಧ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಉಸ್ತುವಾರಿ ಮಂತ್ರಿಗಳಾದಂಥ ಮಹದೇವಪ್ಪನವರು ಬರಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಅವರು ಬಂದಿಲ್ಲ. ಮತ್ತು ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀ ಸಿದ್ದರಾಮಯ್ಯಜಿಯವರು, ಉಪಮುಖ್ಯಮಂತ್ರಿ ಆದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು, ಎಲ್ಲ ನಮ್ಮ ಸಚಿವ ಸಂಪುಟದ ಸದಸ್ಯರು ಈ ದಸರಾ ಮಹೋತ್ಸವದಲ್ಲಿ ಶಾಸಕರೆಲ್ಲರೂ ಭಾಗವಹಿಸ್ತಾರೆ. ಮತ್ತು ನಾವೆಲ್ಲ ಯಶಸ್ವಿಯಾಗಿ ಈ ದಸರಾ ಮಹೋತ್ಸವ ಜರುಗಲಿ ಮತ್ತು ಚಾಮುಂಡಿ ದೇವಿ ಆಶೀರ್ವಾದ ಕರ್ನಾಟಕ ರಾಜ್ಯದ ಮೇಲೆ ಇರಲಿ. ಒಳ್ಳೆ ಉತ್ತಮವಾಗಿ ಮಳೆ ಆಗಲಿ, ಬೆಳೆ ಆಗಲಿ, ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಕೊಡಲಿ ಅಂತೇಳಿ ಹೇಳಿ ಚಾಮುಂಡಿ ದೇವಿಗೆ ನನ್ನ ಪ್ರಾರ್ಥನೆಗಳನ್ನು ಸಲ್ಲಿಸಿ ಎಲ್ಲರಿಗೂ ಶುಭವನ್ನು ಕೋರುತ್ತೇನೆ.